ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನಲ್ಲಿ ನಾನು ಮಾಡಿ ತೋರಿಸ್ತಿರುವಂಥ ಅಡುಗೆ ಎಣ್ಣೆಗಾಯಿ ಬದನೆಕಾಯಿ. ಇದು ಮಾಡಲಿಕ್ಕೆ ಫಸ್ಟಿಗೆ ಒಂದು ಮಸಾಲೆ ತಯಾರು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಕಡಲೆಕಾಯಿ ಬೀಜ, ಒಂದು ಸ್ಪೂನಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಧನಿಯಾ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಸ್ವಲ್ಪ ಮೆಂತ್ಯ ಸ್ವಲ್ಪನೇ ಹಾಕಿ ಮತ್ತು ಒಂದು ಸ್ಪೂನಷ್ಟು ಗಸಗಸೆ ಇಷ್ಟನ್ನು ಸಹ ಹಾಕಿ ಚೆನ್ನಾಗಿ ಕೆಂಪು ಆಗೋ ತನಕ ಹುರ್ಕೊಬೇಕು. ಮತ್ತು ಒಂದು ಚಿಕ್ಕ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ, ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಲ್ಲರಿಗೋಸ್ಕರ, ಖಾರಕ್ಕೆ ತಕ್ಕನಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಿ. ಗಮ್ಮಂತ ಪರಿಮಳ ಬರಬೇಕು, ಸೀದೋಗಬಾರ್ದು. ನೋಡಿ, ಈ ರೀತಿ ಹುರಿದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ತಣ್ಣಗಾದಂಥದ್ದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕೋಬಾರ್ದು, ಡ್ರೈ ಆಗಿ ಪೌಡ್ರ್ ಮಾಡ್ಕೊಬೇಕು. ಒಣ ಕೊಬ್ಬರಿ ಹಾಕಿರೋದ್ರಿಂದ ಈ ಪೌಡ್ರ್ ಬೇಕಿದ್ರೆ ಎಕ್ಸ್ಟ್ರಾ ಆದರೂ ಸಹ ತೆಗೆದಿಟ್ಕೊಂಡು ಇನ್ನೊಂದು ಟೈಮ್ ಬೇಕಿದ್ರೂ ಮಾಡ್ಕೋಬೋದು, ಬೇರೆ ಯಾವುದಾದ್ರೂ ಪಲ್ಯದೊಟ್ಟಿಗೂ ಸಹ ಹಾಕೋಬೋದು. ನೋಡಿ, ಈ ರೀತಿ ತುಂಬ ನೈಸ್ ಆಗೋದು ಬೇಡ, ಸ್ವಲ್ಪ ರಫ್ ಆಗಿಯೇ ಪೌಡ್ರ್ ಮಾಡ್ಕೊಬೇಕು. ಈಗ ಇದಾದ ನಂತರ ಪಲ್ಯ ಮಾಡಲಿಕ್ಕೆ ಮತ್ತೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದೆರಡು ಉದ್ದಿನಬೇಳೆ, ಸ್ವಲ್ಪ ಹಿಂಗು, ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಮತ್ತು ಮೀಡಿಯಮ್ ಸೈಜ್ದು 2 ಈರುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ತುಂಬಾ ಫಾಸ್ಟಾಗಿ ಆಗುತ್ತೆ ಮತ್ತು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಂಬ ಟೇಸ್ಟಾಗಿರುತ್ತೆ. ಮತ್ತು 2 ಚಿಕ್ಕ ಟೊಮೆಟೊ ಎಲ್ಲ ಸಹ ಸ್ವಲ್ಪ ಫ್ರೈ ಆಗಬೇಕು, ಮೆತ್ತಗಾಗೋ ತನಕ ಬೇಯ್ಕೊಬೇಕು. 1-2 ನಿಮಿಷ ಮುಚ್ಚಿಡಿ. ಈಗ ನಾನಿಲ್ಲಿ ಒಂದು ಅರ್ಧ kg ಬದನೆಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ನೀರು ಹಾಕ್ಬಿಡಿ, ಆದಷ್ಟು ಇದರಲ್ಲೇ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನದ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕನಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕಿ. ಇಷ್ಟನ್ನು ಹಾಕಿ ಒಂದು 5-10 ನಿಮಿಷ ಈ ರೀತಿ ಮೆತ್ತಗಾಗುವ ಹಾಗೆ ಬೇಯಲಿಕ್ಕೆ ಬಿಡಬೇಕು. ಈಗ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಇದು ಬೆಂದಾದ ನಂತರ ಈಗ ಮತ್ತೆ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಸ್ವಲ್ಪ ಬೆಲ್ಲ, ನೋಡಿ ಈ ರೀತಿ ಬೇಯಬೇಕು. ಇದು ಬೆಂದ ನಂತರ ಈಗ ಮಾಡಿಟ್ಕೊಂಡಿರುವಂಥ ಪೌಡ್ರನ್ನ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಬೇಕು. ಇದೆಲ್ಲ ಮಿಕ್ಸ್ ಆಗಿ ಗಟ್ಟಿ ಆಗ್ತದೆ. ಗಟ್ಟಿಯಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ಕೊಬೇಕು. ನೋಡಿ, ಈ ರೀತಿ ಎಣ್ಣೆ ಅಂಶ ಬರುವ ತನಕ ಬೇಯಿಸ್ಕೊಂಡ್ರೆ ಈಗ ಬಿಸಿಯಾದಂಥ ರುಚಿಕರವಾದಂಥ ಎಣ್ಣೆಗಾಯಿ ಗೊಜ್ಜು ರೆಡಿ. ನಾನು ಮಾಡಿರುವಂಥ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಶ್ರೀ ಮುಕುಂದ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.